ಹೆಲೋ ಗಾಯ್ಸ್, ನಾನಿವತ್ತು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ಮದುವೆಲಿ ಏನೇನೆಲ್ಲ ಆಯಿತು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಡ್ರೆಸ್ ನಂಗೆ ಯಾಕೆ ಇಷ್ಟು ಚೆನ್ನಾಗಿ ಕಾಣಿಸ್ತೆ ಗೊತ್ತಾ? ಯಾಕೆ ಅಂದರೆ ಈ ಡ್ರೆಸ್ ನಂದಲ್ಲ, ನನ್ನ ಸಿಸ್ಟರ್ದು. ಏನೇ ಹೇಳಿ, ನಮ್ಮ ಸಿಸ್ಟರ್ ಡ್ರೆಸ್ ಹಾಕ್ಕೊಂಡು ಫೋಸ್ ಕೊಡೋ ಫೀಲೇ ಬೇರೆ ಅಂದ್ಕೊಂಡು ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೆ. ಆಟೋ ಬಂತು, ಹತ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋದೆ. ಮುಹೂರ್ತ ಇದ್ದಿದ್ದು 9:30. ನಾವೆಷ್ಟು ಗಂಟೆಗೆ ರೀಚ್ ಆದ್ವಿ ಅಂತ ಕಮೆಂಟ್ ಮಾಡಿ. ನನ್ನ ಫ್ರೆಂಡ್ಸ್ ಹೇಳಿದ್ದು 9:30 ಬಾ ಅಂತ, ನಾನು ಬಂದಿದ್ದು 11:30. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ನನ್ನ ಫ್ರೆಂಡ್ ಈ ಥರ ಬೈಕೊಂಡು ಅವ್ರ ಶಾಪ್ ಕರ್ಕೊಂಡು ಹೋದ್ಲು. ಶಾಪಲ್ಲಿ ಗಿಫ್ಟ್ ತಗೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಮದುವೆ ಇರೋದು ಭರಮಸಾಗರದಲ್ಲಿ, ಬಿಳಿಚೋಡಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗಬೇಕು. ಸೊ ಬನ್ನಿ ಹೋಗೋಣ. ಮುಹೂರ್ತ 9:30 ಮುಗ್ದೋಗಿತ್ತು. ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ರಿಸೆಪ್ಷನ್ಗಾದರೂ ಹೋಗೋಣ ಅಂತ ಹೋದ್ವಿ. ಇನ್ನೂ ಸ್ವಲ್ಪ ಜನ ಚೌಟ್ರಿ ಹತ್ರ ಓಡಾಡ್ತಾ ಇದ್ದರು. ಮದುವೆ ಗಂಡು ಹೆಣ್ಣು ಇರ್ಬೋದು ಅಂದ್ಕೊಂಡು ಚೌಟ್ರಿ ಒಳಗಡೆ ಎಂಟ್ರಿ ಆದ್ವಿ. ಹೆಂಗೋ ಸದ್ಯ ಇನ್ನು ಹುಡುಗ ಹುಡುಗಿ ಫ್ಯಾಮಿಲಿ ಜೊತೆ ಫೋಟೋಸ್ ತೆಗೆಸ್ಕೋತಾ ಇದ್ರು. ನಾವು ಗಿಫ್ಟ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ಮೇಲೆ ಅವ್ರು ಹೇಳಿದರು ಮಿಸ್ ಮಾಡದೆ ಊಟ ಮಾಡ್ಕೊಂಡು ಹೋಗಿ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ನಾವು ಬಂದಿರೋದೇ ಊಟ ಮಾಡ್ಕೊಂಡು ಹೋಗೋಕ್ಕೆ ಅಂತ. ಹಂಗಂತೂ ಮದುವೆ ಊಟ ಮಾಡಿ ತುಂಬ ದಿನ ಆಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮದುವೆ ಹೆಣ್ಣಿಗೆ ಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬರುವಾಗ ಸುಮ್ಮನೆ ಬರ್ತೀವಾ, ತರಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ನಮ್ಮ ನಡೆ ಊರಿನ ಕಡೆ ಅಂದ್ಕೊಂಡು ಊರ ಕಡೆ ಬಂದ್ವಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.